ಒಂದೇ ಜಾತಿ ಸಂಬಂಧಪಟ್ಟದ್ದಲ್ಲ ದೇವಸ್ಥಾನ. ಇಲ್ಲಿವರೆಗೂ ಎಲ್ಲರಿಗೂ ಹಕ್ಕದ ಬರ್ಲಕ್ಕ ಏನ್ರಿ. ಎಲ್ಲರೂ ಬರ್ಬೇಕು, ಎಲ್ಲರೂ ನಮಸ್ಕಾರ ಮಾಡ್ಬೇಕು, ಎಲ್ಲರೂ ಪ್ರಸಾದ ತಗೋಬೇಕು ಏನ್ರಿ. ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನೀನ್ ಯಾವ ಜಾತಿ ಕೇಳೋದಲ್ಲ, ನಾವು ಎಲ್ಲರೂ ಬರ್ಬೇಕು ಸರ್. ಇದು ನಮಗೆ ನಮ್ಮ ಪುರಾತನ ಸಂಸ್ಕೃತಿನ ಉಳಿಸಿ ಬೆಳೆಸಿದಂತ ಪುರಂದರದಾಸರು ಇಲ್ಲಿ ಬಂದಿದ್ದಂತ ಜಾಗ ಸರ್ ಇದು. ಖಂಡಿತವಲ್ಲ ವ್ಯಾಸರಾಯರು ಇವರೆಲ್ಲರೂ ಇಲ್ಲಿ ಸಭೆಗಳು ಮಾಡಿದಂತ ಜಾಗ ಸರ್. ಇದು ತುಂಬಾ ಪುಣ್ಯಕ್ಷೇತ್ರ. ಇದು ಸಾಕಷ್ಟು ಜನಕ್ಕೆ ನಮ್ಮ ಪೌರಾಣಿಕ ಜಾಗಗಳು ಗೊತ್ತಿಲ್ಲ. 3 ಗುರುಗಳು ಒಂದೇ ದಿವಸ ಒಂದು ಹಳ್ಳಿ ಒಳಗಿದ್ದು ಪ್ರತಿಷ್ಠಾಪನೆ ಮಾಡಿರಂತ ಮೂರ್ತಿ ಅದು. ಈಗಲೂ ರಾತ್ರಿ ಹೊತ್ತಾಗ ಹೋದ್ರೆ ಗೆಜ್ಜೆ ಗಲ್ 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 ಅಂತ ಒಂತಲ್ಲ. ನನಗೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಒಳ್ಳೇದೇ ಆಗ್ತಂತ ಬಂದದ್ದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS ತಿಬ್ಬಸಿಕ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಎಷ್ಟೋ ದೇವಾಲಯಗಳನ್ನು ನೋಡಿದ್ದೀನಿ, ಆದರೆ ಈ ದೇವಸ್ಥಾನ ನೋಡಿ ಜೀವನ ಸಾರ್ಥಕವಾಯಿತು ಅನಿಸ್ತು. ಏಕೆಂದರೆ ಈ ಸ್ಥಳದಲ್ಲಿ ಕನಕದಾಸರಿಗೆ, ಪುರಂದರದಾಸರಿಗೆ, ವ್ಯಾಸರಾಜರಿಗೆ ಶ್ರೀಕೃಷ್ಣನು ದರ್ಶನ ಕೊಟ್ಟಂತಹ ಪುಣ್ಯ ಸ್ಥಳ. ವ್ಯಾಸರಾಜರು ಪ್ರಪಂಚದಲ್ಲಿ 732 ಆಂಜನೇಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಶ್ರೀನಿವಾಸನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿರುವಂತಹ ಇಲ್ಲಿ ಯಾವುದೇ ಕಾಯಿಲೆ ಇರಲಿ, ಎಂಥದ್ದೇ ಕಠಿಣ ಸಮಸ್ಯೆ ಇರಲಿ, ಕ್ಷಣದಲ್ಲೇ ಪರಿಹಾರ ಮಾಡುವಂತಹ ಪುಣ್ಯ ಕ್ಷೇತ್ರ ಈ ಕ್ಷೇತ್ರ. ಬೊಂಬೆನಾಡು ಚನ್ನಪಟ್ಟಣದಲ್ಲಿರುವಂತಹ ವರದರಾಜಸ್ವಾಮಿ ದೇವಾಲಯ ಪಕ್ಕದಲ್ಲೇ ಇರುವಂತಹ ಈ ಪುಣ್ಯ ಕ್ಷೇತ್ರ. ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಬಂದು ಈ ದೇವರ ದರ್ಶನ ಪಡೆದು ಪುನೀತರಾಗಿ. ನೀವು ಕೂಡ ಎಷ್ಟೋ ದೇವಾಲಯಗಳನ್ನು ಸುತ್ತಿ ನೋಡಿರ್ತೀರ, ಆದರೆ ಈ ದೇವಾಲಯಕ್ಕೆ ಬಂದು ಒಮ್ಮೆ ಆದರೂ ನೋಡಿ, ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗೂ ನೆರವೇರುತ್ತೆ. ಬನ್ನಿ, ಇಲ್ಲಿ ಭಕ್ತಾದಿಗಳನ್ನ ಮಾತಾಡ್ಸೋಣ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣಗೌಡ ಸರ್. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ನಾನು ಒಂದು 3 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಲ್ಲಿ ಬಂದು ಒಳ್ಳೇದಾಗಿದೆ ಸರ್? ಖಂಡಿತ ಸರ್. ಏನು ಒಳ್ಳೇದಾಗಿದೆ ಅಂತ ಹೇಳ್ಬೋದಾ ಸರ್? ಇದು ನಮಗೆ ನಮ್ಮ ಪುರಾತನ ಸಂಸ್ಕೃತಿನ ಉಳಿಸಿ ಬೆಳೆಸಿದಂತ ಪುರಂದರದಾಸರು ಇಲ್ಲಿ ಬಂದಿದ್ದಂತ ಜಾಗ ಸರ್ ಇದು. ಖಂಡಿತವಲ್ಲ ವ್ಯಾಸರಾಯರು ಇವರೆಲ್ಲರೂ ಇಲ್ಲಿ ಸಭೆಗಳು ಮಾಡಿದಂತ ಜಾಗ ಸರ್. ಇದು ತುಂಬಾ ಪುಣ್ಯಕ್ಷೇತ್ರ. ಇದಕ್ಕೆ ಬಹಳ ವೈಶಿಷ್ಟ್ಯ ಇದೆ. ಹೌದೌದೌದು. ಇಲ್ಲಿ ಪುರಂದರ ಮಂಟಪನೇ ಇದೆ ಸರ್, ಸಭಾ ಮಂಟಪ ಇದೆ ಇಲ್ಲಿ. ಕೃಷ್ಣ ಅವ್ರಿಗೆಲ್ಲ ಬನ್ನಿ ಸರ್. ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರೋದಿಲ್ಲಿ, ಪ್ರತ್ಯಕ್ಷ ದರ್ಶನ. ಎಸ್, ಆ ಕಡೆ ಅದಿದೆ ಈಗಲೂ ಅಲ್ಲಿ ಸಭಾ ಮಂಟಪ. ಅಲ್ಲಿ ಅವ್ರು ಅವತ್ತಿನ ಕಾಲದಲ್ಲಿ ಸರ್. ಹೌದೌದೌದು, ವ್ಯಾಸರಾಯರು ಇವರು. ಹೌದೌದೌದು. ಅವ್ರೆಲ್ಲರೂ ಇಲ್ಲಿ ಬಂದಿದಂತ ತುಂಬಾ ಪುಣ್ಯಕ್ಷೇತ್ರ ಇದು. ಇದು ವ್ಯಾಸರಾಜರು ಪ್ರತಿಷ್ಠಾಪನೆ ಅಂತ ಹೇಳ್ತಾರಲ್ಲ? ಖಂಡಿತ. ಅಂದ್ರೆ ಎಲ್ಲಾ ಕಡೆನೂ ವ್ಯಾಸರಾಜರು ಆಂಜನೇಯ ಸ್ವಾಮಿನ ಮೂರ್ತಿನಲ್ಲಿ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು 732. ಇದು ಪ್ರತಿಷ್ಠಾಪನೆ ಏನು ಅಂದ್ರೆ ವಿಷ್ಣು ಅಲ್ಲ ಇದು? ವಿಷ್ಣು ವೆಂಕಟೇಶ್ವರ, ಮೂಲ ವೆಂಕಟೇಶ್ವರನೇ. ಹೌದೌದು. ಆ ವೆಂಕಟೇಶ್ವರಿಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಈ ದೇವಸ್ಥಾನಕ್ಕೂ ಇದೆ. ಖಂಡಿತವಲ್ಲ. ಹೌದು. ಇದನ್ನ ಅವರೇ ಪೂಜೆ ಮಾಡ್ತಿದ್ದ ಸ್ಥಳ ಸರ್ ಇದು. ನಿಮ್ಮ ಹಿರಿಕರು ಹೇಳ್ದಂಗೆ ಎಷ್ಟು ವರ್ಷದ ಪುರಾತನದ್ದು ಇರ್ಬೋದು ಇದು? ಅದ್ ನನ್ಗೆ ಗೊತ್ತಿಲ್ಲ. ಅಂದ್ರೆ ಹೌದೌದೌದು. ಹೌದು. ಇದು ಸಾಕಷ್ಟು ಜನಕ್ಕೆ ನಮ್ಮ ಪೌರಾಣಿಕ ಜಾಗಗಳು ಗೊತ್ತಿಲ್ಲ. ಇದು ಮತ್ತೆ ನಮ್ಮ ಅಬ್ಬೂರ್ನಲ್ಲಿ ವ್ಯಾಸರಾಯರ ಇದಿದೆ ಅಲ್ಲಿ. ಅಬ್ಬೂರ್ ಸರ್. ಇಲ್ಲಿಂದ ತುಂಬಾ ಇದೆ, ಬಹಳ ಪುರಾತನವಾದದ್ದು. ಹೌದು, ಇವತ್ತು ಇದೆ. ಅವರೆಲ್ಲರೂ ಇಲ್ಲಿ ಪ್ರತಿದಿನ ಓಪನ್ ಇರುತ್ತೆ. ಇರುತ್ತೆ. ಇಂಥ ದೇವಾಲಯಗಳನ್ನ ದಯವಿಟ್ಟು ನೀವು ಕೂಡ ಬಂದು ನೋಡಿ. ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿದ್ರೆ, ಹಾಗೆ ಸ್ಕ್ರೀನ್ ಕೊಟ್ಟಿದ್ರೆ ಆ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು. ಇಲ್ಲಿ ಕನಕದಾಸರು, ಪುರಂದರದಾಸರು, ವ್ಯಾಸರಾಜರು ಪ್ರತಿಯೊಬ್ಬರು ಇಲ್ಲಿ ಬಂದು ಇದ್ದಂತ ಜಾಗ, ಮೀಟಿಂಗ್ ಮಾಡಿದಂತಹ ಜಾಗ. ಅಲ್ಲಿ ವ್ಯಾಸರಾಜರು ಕೂಡ ಇಲ್ಲಿ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ನೀವು 732 ವಿಗ್ರಹಗಳನ್ನ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತದ್ದು ನೀವು ಕೇಳಿರ್ಬೋದು, ಪ್ರಾಣದೇವರುಗಳನ್ನ. ಅಲ್ಲಿ ವೆಂಕಟೇಶ್ವರನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರುವಂತಹ ಪುಣ್ಯ ಕ್ಷೇತ್ರದಲ್ಲಿ ಸ್ವತಃ ವಿಷ್ಣುನೇ ಪ್ರತ್ಯಕ್ಷವಾಗಿ ಅವರ ದರ್ಶನ ನೀಡಿದಂತಹ ಜಾಗ. ಇಂಥ ಪುಣ್ಯ ಕ್ಷೇತ್ರ ಒಮ್ಮೆ ಯಾರು ಬಂದು ನೀವು ಪುಣ್ಯ ಕಟ್ಕೊಳ್ಳಿ ಹೇಳ್ತಾ. ಆಮೇಲೆ ಇನ್ನೊಂದು ಹೇಳ್ಬೋದು ಸರ್, ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋದು ಯಾವಾಗ, ಏನಾರ ವಿಶೇಷ ಪೂಜೆ ಮಾಡೋದು ಯಾವಾಗ, ಏನಾರ ಹಿಂಗೇನ ಗೊತ್ತಾ ಸರ್? ಇಲ್ಲಿಯೇ ಬಹಳ ಹೊರಗಡೆಯಿಂದ ಸಾಕಷ್ಟು ಭಕ್ತರು ಬರ್ತಾರೆ, ಹೊರಗಡೆಯವರು. ಬಟ್ ಸ್ಥಳೀಕರಿಗೆ ಗೊತ್ತಿಲ್ಲ ಈ ಜಾಗದ
ವೈಶಿಷ್ಟ್ಯ ಗೊತ್ತಿಲ್ಲ. ಹಾ ನಮ್ಮ ಜನಕ್ಕೆ ಅದು ಬಂದಿರೋದೀಗ. ಹಾ ಈ ಜಾಗದ ಮಹಿಮೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹೌದು. ಅಂದ್ರೆ ನೀವು ಹೊರಗಡೆವ್ರಿಗೆಲ್ಲ ಗೊತ್ತು ಇದು. ಹೊರಗಡೆ ಬರ್ತಾರೆ ಇವತ್ತು ಸಾಕಷ್ಟು, ನಮ್ಮ ಅಕ್ಕಪಕ್ಕದವ್ರು ಗೊತ್ತಿಲ್ಲ ಸಾಕಷ್ಟು ಜನ ಬರ್ತಾರೆ ಸರ್. ಭಕ್ತಾದಿಗಳು ಇದಕ್ಕೆ ಬೇಕಾದಷ್ಟು ಜನ ಬರ್ತಾರೆ. ಬಟ್ ಇವನ್ ವರದರಾಜ ಸ್ವಾಮಿನೂ ಅಷ್ಟೇ ಪೌರಾಣಿಕವಾದ. ಹೌದೌದೌದೌದು. ರಾಮನ ದೇವಸ್ಥಾನ ಹೌದು, ಒಂದೇ ಇದ್ರಲ್ಲಿ ಖಂಡಿತವಲ್ಲ. ಇಲ್ಲಿ ಬಿಟ್ರೆ ಆ ಕಡೆ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಇಲ್ಲಿದೆ ಪಕ್ಕದಲ್ಲಿ. ಆ ಕಡೆ ಇದೆ, ಆ ಕಡೆ ಅಲ್ಲ ಮಂಟಪ ಇದೆಯಲ್ಲ, ಮಂಟಪದಿಂದ ಸ್ವಲ್ಪ ಮುಂದೆ ಇವು ರಾಘವೇಂದ್ರ ಸ್ವಾಮಿಗಳದ ಇದಿದೆ, ಮಂಟಪ ಇದೆ, ಇದು ದೇವಸ್ಥಾನ ಇದೆ. ಅಲ್ಲೂ ಬಹಳಷ್ಟು ಇದು ಬಿಡಿ, ಜನ ಬಹಳ ಒಳಿತ್ಕೊಂಡವ್ರೆ ಜನ ಅಷ್ಟೇ ಇವಾಗ. ಧನ್ಯವಾದ ಸರ್. ಪುರಂದರದಾಸರಿಗೆ ಮತ್ತು ಕನಕದಾಸರಿಗೆ, ವ್ಯಾಸರಾಜರಿಗೆ ಶ್ರೀಕೃಷ್ಣ ದರ್ಶನ ನೀಡಿದಂಥ ಸ್ಥಳ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಪುರಂದರ ಮಂಟಪದಲ್ಲಿ. ಒಳಗಡೆ ನಮ್ಗೆ ಪ್ರವೇಶ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಬೋದು. ಈ ಸ್ಥಳದಲ್ಲೇ ಶ್ರೀಕೃಷ್ಣನು ಇವರು 3 ಜನಕ್ಕೂ ದರ್ಶನ ಕೊಟ್ಟಂಥ ಸ್ಥಳ. ಈ ಸ್ಥಳದಲ್ಲಿ ಇರುವಂಥ ಮಹಿಮೆ ಅಪಾರವಾದದ್ದು. ಬನ್ನಿ ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಯಾವ ರೀತಿ ಇದೆ ಅನ್ನೋದನ್ನು. ಬಾಣಾಸುರ ಅಂತ ಹೆಸರು ಕೇಳಿರ್ತ ರಾಕ್ಷಸ. ಆತ ತನ್ನ ಪೂಜೆಗಾಗಿ ಈ ಊರಿನೊಳಗೆ 2000 ವರ್ಷದ ಹಿಂದಿನ ದೇವಸ್ಥಾನ ಅದು. ಆತ ತನ್ನ ಪೂಜೆಗಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡ್ಕೊಂಡ. ಎಂತ ಚೆನ್ನಾಗದ ಅಂದ್ರೆ ಅದು ನೀಲಕಂಠೇಶ್ವರ ದೇವಸ್ಥಾನ. ಬಾಣಾಸುರ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆಮೇಲೆ ಇಲ್ಲಿಗೆ ಒಂದು 7 ಕಿಲೋಮೀಟರ್ ದೂರದಲ್ಲಿ ಹನುಮಂತ ದೇವ್ರ ಗುಡಿ ಅದು ಬ್ರಹ್ಮಣೀಪುರ ಅಂತ ಊರ ಹೆಸರು. ಬ್ರಹ್ಮಣೀಪುರ ಅದು ಎಂತೆಂಥ ಪವಿತ್ರವಾದ ಜಾಗಗಳು ಅಂದ್ರೆ ಇಲ್ಲಿ ಬ್ರಹ್ಮಣೀಪುರದೊಳಗೆ 3 ಗುರುಗಳು ಒಂದೇ ದಿವಸ ಒಂದು ಹಳ್ಳಿ ಒಳಗಿದ್ದು ಪ್ರತಿಷ್ಠಾಪನೆ ಮಾಡಿದಂತ ಮೂರ್ತಿ ಅದು, ಹನುಮಂತ ದೇವರ ಮೂರ್ತಿ. ಉಚಿನದೊಡ್ಡಿ, ಬ್ರಹ್ಮಣೀಪುರ ಹಿಂಗು ಮಳದೊಡ್ಡಿ ಹೋಗ್ಬೋದು ಹಿಂಗೆ. ಆಮೇಲೆ ಅಲ್ಲಿ ಹೋಗಿ ಕನಕದಾಸರು ಆ ಮೂರ್ತಿ ನೋಡಿದ ತಕ್ಷಣ ಆತನ ಮೇಲೆ ಹಾಡು ಮಾಡಿದ್ರು. ಹಳ್ಳಿ ಹನುಮ ಅಂತ ಹೇಳಿ ಒಂದು ಹಾಡದು. ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಹೇಳಿ ಅವರು ಕನಕದಾಸರು ಮಾಡಿರೋಂತ ಹಾಡು. ಆಮೇಲೆ ಪುರಂದರದಾಸರು ಅಲ್ಲಿಗೆ ಹೋಗಿ ಬಂದ್ರು. ಪುರಂದರದಾಸರು ಅಂದ್ರೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತೇಳಿ ಆ ಸುಂದರವಾಗಿ ಅದು ಮೂರ್ತಿ ಅದು. ಆಮೇಲೆ ಮೇಲ್ಗಡೆ ಲಕ್ಷ್ಮೀ ನರಸಿಂಹ, ಕೆಳಗಡೆ ರಾಮ ಲಕ್ಷ್ಮಣ ಸೀತಾ, ಒಂದೇ ಕಲ್ಲು, ಕೆಳಗಡೆ ಹನುಮಪ್ಪ. ಅಲ್ಲಿ ಆ ಜಾಗದೊಳಗೆ ಭೀಮಸೇನ ದೇವರೇ ಪ್ರತಿಷ್ಠಾಪನೆ ಪೂಜೆ ಮಾಡಿದಂತ ಒಂದು ಸಾಲಿಗ್ರಾಮ ಅದು. ಇಷ್ಟು ದೊಡ್ಡದು ಸಾಲಿಗ್ರಾಮ ಈಗಲೂ ತೋರಿಸ್ತಾರೆ ಎಲ್ಲರಿಗೂ. ಅದು ಕೂರ್ಮ ಸಾಲಿಗ್ರಾಮ ಅಂತ ಹೇಳಿ ಒಂದು ತೋರಿಸ್ತಾರೆ. ಅದು ಉತ್ತರ ಪ್ರದೇಶದೊಳಗಿರ್ತದೆ. ಹುಡುಕಿಂದ ಕರ್ನಾಟಕಕ್ಕೆ ಬಂದು ಆ ಹಳ್ಳಿ ಒಳಗೆ ಅಲ್ಲಿ ಅದೊಂದು ದೊಡ್ಡ ಕಥೆ ಹೇಳ್ತಾರೆ, ಚೆನ್ನಾಗಿದೆ. ನೋಡಿ, ಈಗ ನಿಮ್ಮಂಗೆ ಅರ್ಥಪೂರ್ಣವಾಗಿ ಹೇಳಿದ್ರೆ ಜನರಿಗೂ ಅರ್ಥ ಆಗುತ್ತೆ. ಹೌದು, ಈಗ ಸುಮ್ಮನೆ ಬಂದ್ರೆ ಜನರಿಗೆ ಈ ತರ ಒಳ್ಳೆ ನಾವು ನೋಡಿದೀವಿ ಸರ್. 4 ಮಂದಿಗೆ ಗೊತ್ತಾಗ್ಬೇಕು ಸ್ಥಳದ ಮಹಿಮೆಗಳು, ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಪಠ್ಯ ಪುಸ್ತಕಗಳಿಗೆ ಸಿಗೋದಿಲ್ಲ. ಏನ್ರಿ ಹಿಂಗಾಗಿದೆ ನಮ್ಮ ಮಕ್ಕಳು. ಹಳೆ ಕಾಲದಲ್ಲಿ ಇರುವಂತ ದೈವ ಗುಣ, ಆ ಜಾಗದ ಮಹಿಮೆಯನ್ನ ಅವ್ರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಈಗ ಬ್ರಹ್ಮಪುರಕ್ಕೆ ಇಬ್ರು ಹೋಗಿದ್ರು, ಕನಕದಾಸರು ಮತ್ತೆ ಪುರಂದರದಾಸರು ಇಬ್ರು ಹೋಗಿದ್ರು. ಕನಕದಾಸರು ಪುರಂದರದಾಸರು ಇಬ್ರು ಹೋಗಿದ್ರು. ಕನಕದಾಸರು ಒಂದು ಸರ್ತಿ ಹೋಗಿ ಬಂದ್ರೆ, ಆಮೇಲೆ ಪುರಂದರದಾಸರು ಇಲ್ಲಿಗೆ ಬಂದ ಹೊತ್ನಾಗ ಅಲ್ಲಿಗೂ ಹೋಗಿ ಈ ಹಾಡನ್ನ ಅಲ್ಲೇ ಮಾಡಿದ್ರು. ಆಮೇಲೆ ಈ ಬ್ರಹ್ಮಣೀಪುರ ಅನ್ನೋದು ಏನಕ್ಕೆ ಹೆಸರು ಬಂತು ಅಂತ ಏನಾದ್ರು? ಬ್ರಹ್ಮಣೀಪುರ ಬ್ರಹ್ಮಣ್ಯ ತೀರ್ಥರು ಅಂತೇಳಿ ಪಕ್ಕಕ್ಕೆ ಅಬ್ಬೂರಿನೊಳಗೆ ನಮ್ಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅಂತೇಳಿ ಅವರು ಬಹಳ ಸರ್ವಶ್ರೇಷ್ಠವಾದವರು. ಅವರು ಆ ಊರಿಗೆ ಹೋಗಿ ಬರ್ತಾ ಇದ್ರಂತೆ. ಇದು ಬಹಳ ದೊಡ್ಡ ಕಥೆ ಅದು. ಅದನ್ನ ಬ್ರಹ್ಮಣೀಪುರ ಆಯ್ತು. ಆಮೇಲೆ ಇವ್ರು ಅಲ್ಲಿ ಹೋಗಿ ಬಂದು ಮಾಡ್ತಿದ್ದಕ್ಕೆ ಆಗಿನ ಕಾಲಕ್ಕೆ ಎಂತ ಇವೆಲ್ಲ ನಂಬಿದ್ರೆ ನಂಬಬೇಕು, ಅವ್ರವ್ರ ಇಷ್ಟ. ಕದರಿ ಗೊತ್ತು ತಮಗೆ, ಕದರಿ ಗೊತ್ತು. ಲಕ್ಷ್ಮೀ ನರಸಿಂಹಸ್ವಾಮಿ ಕದರಿಯಿಂದ ಅಲ್ಲಿಂದ ಒಂದು ಕಲ್ಲು ಹಾರಿ ಬಂದು ಬ್ರಹ್ಮಣೀಪುರದ ಹತ್ರ ಒಂದು ಗುಡ್ಡ ಇದ್ದಂಗೆ ಅದ. ಆ ಗುಡ್ಡದ ಕಲ್ಲಿನ ಮೇಲೆ ಕೂತ್ಕೊಂಡದು. ಈಗಲೂ ಅದು ತೋರಿಸ್ತಾ ಇರೋದು. ಅಲ್ಲಿ ಇವ್ರಿಗೆ 3 ಮಂದಿ ಗುರುಗಳು ಪೂಜೆಗೆ ಹೋಗ್ತಾ ಇದ್ರು. ಎಲ್ಲಿ ಅಬ್ಬೂರು, ಎಲ್ಲಿ ಬ್ರಹ್ಮಣೀಪುರ. ಅಬ್ಬೂರು ಇರೋದು ಈ ಕಡೆ, ಬ್ರಹ್ಮಣೀಪುರ ಇರೋದು ಈ ಕಡೆ. ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಒಂದು
ಗುಡ್ಡ, ಆ ಗುಡ್ಡದ ಮೇಲೆ ಒಂದು ನರಸಿಂಹಸ್ವಾಮಿ ಕಲ್ಲು, ಅದಕ್ಕೆ ಕಂಬದ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ. ಈಗಲೂ ಎಲ್ಲಾ ಜಾತಿ ಜನಾಂಗರು ಹೋಗಿ ದೇವ್ರಿಗೆ ನಾವು ಪೂಜೆ ಮಾಡ್ಕೊಂಡ್ ಬರ್ತಾರೆ. ಅಮಾವಾಸ್ಯೆ ಜಾತ್ರೆ ಇದ್ದಂಗೆ ಇರ್ತದಲ್ಲಿ. ತಾವೇ ಸ್ವತಃ ಹೋಗ್ತಾರೆ, ತಾವೇ ಪೂಜೆ ಮಾಡ್ತಾರೆ, ಬರ್ತಾರೆ. ಅಲ್ಲಿಗೆ ಹೋಗ್ಲಕ್ಕಂತೇಳಿ ಈ ಬ್ರಹ್ಮಣಿಪುರದೊಳಗೆ ಒಂದು ದೊಡ್ಡ ಕೆರೆ ಕಟ್ಕೊಡಪ್ಪ ಅಂದ್ರಂತೆ. ಕೆರೆ ಕಟ್ಟತ್ತ ಅವ್ರು ಹೇಳ್ದಂಗೆ ಕೇಳ್ಬಿಟ್ಟಿದ್ರೆ ಆಗೋಗಿತ್ತು. ಅವ್ರೇನು ಕೆರೆ ಕಟ್ಟತ್ ಏನ್ ಮಾಡಿದಂದ್ರೆ ಗುರುಗಳು ಹೇಳ್ತಾರೆ, ಇಲ್ಲಿಂದ ಅಲ್ಲಿವರೆಗೆ ಯಾರು ಕಟ್ತಾರ ಕೆರೆ, ನಾನು ಕಟ್ತಿರೋದ್ರೆ ಗುರುಗಳೇ ಅಂದಂತೆ. ಕಟ್ಟು ಅಂದ್ರಂತ. ನೋಡ್ತಾರೆ, ಅಲ್ಲಿವರೆಗೂ ಕಟ್ಟಿಲ್ಲ. ಅಲ್ಲಿವರೆಗೆ ಹೋಗ್ಬೇಕು ಅವ್ರು. ಏನು ಅರ್ಧ ಕಟ್ಟಿಬಿಟ್ಟಿಯಲ್ಲಪ್ಪ ಅಂದ್ರೆ, ಸಾಕು ಗುರುಗಳೇ, ಇದ್ರಾಗ ಫುಲ್ ನೀರ್ ಬಂದ್ರೆ ನಿಮಗೇನು ಸ್ನಾನ ಮಾಡಕ್ ಸಾಕು ಅಂದ್ಬಿಟ್ನಂತ. ಸಾಕು ಅಂದೆಲ್ಲ, ಸಾಕಾಗ್ಲಿ ಹೇಳು ಅಂದ್ಬಿಟ್ರು ಅಂತ ಅವ್ರು. ಆ ವಂಶನೇ ನಿಂತು ಬಿಡ್ತಂತ ನೋಡ್ರಿ. ಅವ್ರು ಶಾಪ ಕೊಟ್ಟಿಲ್ಲ ಅವರು, ಸಾಕಾಗ್ಲಿ ಹೇಳು ಅಂದ್ಬಿಟ್ರು. ಆ ಕಲ್ಲು ಕೆರೆ ಕಟ್ಟವ್ರು ಈಗಲೂ ಕೆಲವರು ಏನೋ ಹೇಳ್ತಾರ, ಅದಕ್ಕೆ ಒಳ್ಳೆ ಕಥೆಗಳದಾವ. ಅವರು ಈಗ್ಲೂ ಒಂದು ಹೊಂಡ ಅದ, ಸಣ್ಣ ಹೊಂಡ, ಅದನ್ನ ಸ್ವಚ್ಛತೆ ಮಾಡ್ತಾರೆ. 3 ಮಂದಿ ಗುರುಗಳು ಆ ಹೊಂಡದೊಳಗೆ ಇದು ಸ್ನಾನ ಮಾಡಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ರಂತೆ. ಈಗಲೂ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ದಾರಲ್ಲ, ಒಂದು ಲಕ್ಷ್ಮೀ ದೇವಿ ಗುಡಿ ಅದ, ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಿದ್ರಂತೆ. ಆ ಹೊಂಡ 3 ಗುರುಗಳು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ಆಮೇಲೆ ಇನ್ನೊಬ್ಬ ಗುರುಗಳು, ಆ 3 ಮಂದಿ ಗುರುಗಳು ಅಲ್ಲಿ ಅದೇ ಊರಾಗ ಇರ್ತಿದ್ರಂತೆ. ಅಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ರು. ಆಮೇಲೆ ಹನುಮಂತ ದೇವ್ರ ಗುಡಿ, ಹನುಮಂತ ದೇವರಿಗೆ ಪೂಜೆ ಮಾಡ್ತಿದ್ರು. ಪಕ್ಕಕ್ಕೆ ಆದದ್ದು ಎಲ್ಲ ಅವರು. ಲಕ್ಷ್ಮೀ ದೇವಿ ಗುಡಿ ಈಗಲೂ ರಿನೋವೇಷನ್ ಆಗ್ತಾ ಇದ್ದು. 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬರೇ ಕಲ್ಲಿನ ಶಿಲೆಯಲ್ಲಿ. ಬಹಳ ಈಗಲೂ ರಾತ್ರಿ ಹೊತ್ನಾಗ ಹೋದ್ರೆ ಗೆಜ್ಜೆ ಗಲ್ ಅಂತ ಒಂತಲ್ಲಿ. ಇವೆಲ್ಲ ನಾವು ನಂಬಿಕೆ. ಅದು ಸುರೇಂದ್ರ ಮಂಚಾಲಿ ಅಂತೇಳಿ, ಹರಪನಹಳ್ಳಿ ಭೀಮವ್ವ ಬೀಚ್, ಹರಪನಹಳ್ಳಿ ಬೀಚ್, ಬಳ್ಳಾರಿ, ಬೆಳಗಾವಿ. ಏನ್ ಕೇಳಿದ್ರೆ ನಿಮ್ಗೆ ಮಾತಾಡಿದ್ರು ಇದ್ರಲ್ಲಿ ಹಂಗೆ ಕೇಳಿತ್ತು. ಹರಪನಹಳ್ಳಿ ತಾಲೂಕು, ಈಗ ವಿಜಯನಗರ ಡಿಸ್ಟ್ರಿಕ್ಟ್, ಇವಾಗ ಹೊಸಪೇಟೆ ಡಿಸ್ಟ್ರಿಕ್ಟ್. ಇವಾಗ ಹರಪನಹಳ್ಳಿ ಒಳಗೆ ನಾವು ನಮ್ಮ ಮೂಲತಃ ನಮ್ದು ಮನೆ ಇರೋದಲ್ಲಿ ಒಂದು ಕಂಪನಿ ಕೋಆಪರೇಟಿವ್ ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ದೆ. ಏನೋ ಯೂಟ್ಯೂಬ್ನಾಗ ಬಂತು, ಈ ರಾಮದೇವ್ರ ಗುಡಿಗೆ ಪೂಜೆ ಮಾಡ್ಲಕ್ಕೆ ಒಬ್ರು ಬೇಕಾಗಿದೆ ಅಂತ ಹೇಳಿ ನಾನು ಬಂದೆ. ನನಗೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಒಳ್ಳೇದೇ ಆಗ್ತಂತ ಬಂದು. ನಾನು 3 ವರ್ಷ ಆಯ್ತು. ಎಲ್ಲರಿಗೂ ಇಲ್ಲೇ ಮನೆ ಕೊಟ್ಟಾರೆ. ನನ್ನ ಮಗ ಇಲ್ಲಿ ಬೆಂಗಳೂರಿನಾಗ ಒಂದ್ ಕಡೆ ಕಂಪನಿ ಒಳಗೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಒಳ್ಳೇದಾಗಿದೆ ಅಂದ್ರೆ, ನಮ್ಮ ಮಗಳ ಮದುವೆ ಮೊನ್ನೆ ನಿಶ್ಚಿತಾರ್ಥ ಆಯ್ತು. ಫೆಬ್ರವರಿ 10-11ರಲ್ಲಿ ಮದುವೆ ಇಟ್ಕೊಂಡಿವಿ. ಅದಕ್ಕೆಲ್ಲ ನಮ್ಮಪ್ಪನೇ ಕಾರಣ. ಅವರೇ ನನಗೆ ದಾರಿ ತೋರಿಸ್ತಿರೋದು. ಕೋಆಪರೇಟಿವ್ ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ದತ್ನಾಗ ಒಂದು 20,000 ರೂಪಾಯಿ ಸಂಬಳ ಇತ್ತು. ಅವಾಗ ಎಷ್ಟು ಸಂತೋಷವಾಗಿದ್ನಲ್ಲ, ಅದ್ರ 3ರಷ್ಟು ಸಂತೋಷವಾಗಿದ್ದೀನಿ ಇವಾಗ ನಾನು. ಯಾಕಂದ್ರೆ ದೇವ್ರ ಮಹಿಮೆ. ನಾನು ಸುಮ್ಮನೆ ಕೊಡೋದಲ್ಲ, ಹಿಂದೂ ಸಮಾಜವನ್ನ ನನ್ನ ಕೈಲಾದಷ್ಟು ಒಂದುಗೂಡಿಸ್ಬೇಕು ಅಂತ. ನನ್ನ ಕೈಲಾದಷ್ಟು ಅಂದ್ರೆ ಎಲ್ಲರೂ ಬರ್ಬೇಕು ದೇವಸ್ಥಾನಕ್ಕೆ. ಒಂದೇ ಜಾತಿ ಸಂಬಂಧಪಟ್ಟದ್ದಲ್ಲ ದೇವಸ್ಥಾನ. ಇಲ್ಲಿವರೆಗೂ ಎಲ್ಲರಿಗೂ ಹಕ್ಕದ ಬರ್ಲಕ್ಕ ಏನ್ರಿ. ಎಲ್ಲರೂ ಬರ್ಬೇಕು, ಎಲ್ಲರೂ ನಮಸ್ಕಾರ ಮಾಡ್ಬೇಕು, ಎಲ್ಲರೂ ಪ್ರಸಾದ ತಗೋಬೇಕು ಏನ್ರಿ. ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನೀನ್ ಯಾವ ಜಾತಿ ಅಂತ ಕೇಳೋದಲ್ಲ ನಾವು, ಎಲ್ಲರೂ ಬರ್ಬೇಕು. ಯಾಕಂದ್ರೆ ಧರ್ಮ ಉಳಿಸ್ಬೇಕಾಗ್ಯದ ನಮ್ಮ ಕೈಲಾದಷ್ಟು ಅಳಿಲು ಸೇವೆ. ಹಂಗಾಗಿ ನಾವು ಬಂದ ಮೇಲಿಂದ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಿಗೆ ದೇಶಭಕ್ತಿ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ ನಾವು. ಪೂಜೆ ಮಾಡ್ತೀವಿ. ಅದಕ್ಕೆ ಅದೊಂದು ಪಾಂಪ್ಲೆಟ್. ಮನೆಗೆ ಶ್ರೀರಾಮನಾಮ ಧ್ವನಿಗೆ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಝಣಕು ಝಣಕುರೆನುತ ಝಣಕು ಎಂದು ಕುಣಿದಾಡುತ್ತಲಿ ಬಂದ ಸುಂದರ ಮೂರ್ತಿ ಬಂದ. ಇದನ್ನ ಆ ಮೂರ್ತಿ ನೋಡಿ ಮಾಡಿ. ಅಂಬೇನಾಡು ಚನ್ನಪಟ್ಟಣಕ್ಕೆ ನೀವೇನಾದರೂ ಬಂದರೆ 2000 ವರ್ಷ ಇತಿಹಾಸಗಳಿರುವಂತಹ ನೀಲಕಂಠೇಶ್ವರ ವರದರಾಜಸ್ವಾಮಿ ದೇವಾಲಯ, ರಾಮ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ, ಹಾಗೆ ರಾಘವೇಂದ್ರ ಮಠ ಒಂದೇ ಸ್ಥಳದಲ್ಲಿ ಇದೆ. ಭಯ ಭಕ್ತಿಯಿಂದ ಬಂದು ದರ್ಶನ ಮಾಡಿ ಈ ದೇವಾಲಯಗಳ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ
ಈ ವಿಡಿಯೋ ನೋಡ್ತಾ ಇರೋರಲ್ಲಿ ನಿಮ್ಮ ಊರುಗಳಲ್ಲಿ ಪುರಾತನ ಕಾಲದ ದೇವಾಲಯವಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಕೂಡ ನಿಮ್ಮ ಊರಿಗೆ ಬಂದು ವಿಡಿಯೋ ಮಾಡಿ ಜನರಿಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮುಂದಿನ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಜನಗಳಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದು. ಆ ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ. ಜೈ ಶ್ರೀ ರಾಘವೇಂದ್ರಾಯ ನಮಃ.